ಕಾಂಗ್ರೆಸ್ ಸರ್ಕಾರ ಬಂದ್ಮೇಲೆ ಆ GST ಕಾಂಪನ್ಸೇಷನ್ ನಿಲ್ಲಿಸಿದ್ರು ಅಂತಕ್ಕಂಥದ್ದು. ಆದರೆ ಅವ್ರಿಗೂ ಕೂಡ ಗೊತ್ತಿದೆ GST ಆಕ್ಟ್ ನಲ್ಲಿ ಏನು 2017ರಲ್ಲಿ GST ಇಂಪ್ಲಿಮೆಂಟೇಷನ್ ಆಯಿತು. GST ಆಕ್ಟ್ ನಲ್ಲೇ ಇರುವಂಥದ್ದು 5 ವರ್ಷಗಳ ಕಾಲ ಮಾತ್ರ ಕಾಂಪನ್ಸೇಷನ್ ಕೊಡಬೇಕು ಅಂತಕ್ಕಂಥದ್ದು GST ಆಕ್ಟ್ ನಲ್ಲೇ ಇರುವಂಥದ್ದು. ಅದರ ಸದನಕ್ಕೆ ನಮ್ಮ ಸರ್ಕಾರ ಬಂದ್ಮೇಲೆ ನಿಲ್ಲಿಸಿದ್ರು ಅಂತಕ್ಕಂಥ ತಪ್ಪು ಮಾಹಿತಿಯನ್ನು ಕೊಡ್ತಾ ಇದ್ದಾರೆ. ಅದ್ರ ಬಗ್ಗೆ ಮಾನ್ಯ ಮುಖ್ಯಮಂತ್ರಿಗಳು ಉತ್ತರ ಕೊಡಬೇಕು. ಎರಡನೇದು, ಹಿಂದೆ ಬಿಜೆಪಿ ಸರ್ಕಾರ ಅವಧಿ ಮುಗಿದ ನಂತರದಲ್ಲಿ ಸುಮಾರು 5,45,000 ಕೋಟಿ ಸಾಲ ಇಟ್ಟೋಗಿದ್ದಾರೆ ಅಂತೇಳಿ. ಆದರೆ ಮಾನ್ಯ ಮುಖ್ಯಮಂತ್ರಿಗಳು ಯಾರ್ಯಾರು ಮುಖ್ಯಮಂತ್ರಿಗಳಿದ್ದಾಗ ಎಷ್ಟೆಷ್ಟು ಸಾಲವನ್ನು ಮಾಡಿದ್ರು ಅಂತಲೂ ಕೂಡ ಹೇಳಬೇಕು. ಇಲ್ಲ 5,45,000 ಕೋಟಿ ಸಾಲ ಅಂತ ಹೇಳಿದ್ರೆ ಇದು ಹಿಂದಿನ ಸರ್ಕಾರಗಳೇನು ಕ್ಯುಮುಲೇಟಿವ್ ಇದರಲ್ಲಿ ಇರ್ತಕ್ಕಂಥದ್ದು, ಬರೀ ಬಿಜೆಪಿ ಸರ್ಕಾರ ಇದ್ದಾಗ ಮಾತ್ರ ಅಲ್ಲ, ಹಿಂದೆ ಇವ್ರ ಸರ್ಕಾರ ಇದ್ದಾಗಲೂ ಕೂಡ ಏನು ಸಾಲ ಇತ್ತು ಎಲ್ಲ ಸೇರಿ 5,45,000 ಕೋಟಿ ಸಾಲ ಇರ್ತಕ್ಕಂಥದ್ದು. ಬಿಜೆಪಿ ಸರ್ಕಾರ ಇದ್ದಾಗ ಆಗಿರ್ತಕ್ಕಂಥದ್ದು ಸಾಲ ಅಲ್ಲ. ಕೊನೆಯದಾಗಿ ಹಿಂದೆ ನಮ್ಮ ಶಾಸಕರುಗಳು ಕೂಡ ಬೆಳಗಾವಿ ಸದನದ ವಿಚಾರ ಎತ್ತಿದ್ರು. ಗೃಹಲಕ್ಷ್ಮಿ ಯೋಜನೆಯಲ್ಲಿ ಜನವರಿ ಫೆಬ್ರವರಿ ಬಾಬ್ತು ಇನ್ನೂ ಯಾಕೆ ಕೊಟ್ಟಿಲ್ಲ, ಅದ್ರ ಬಗ್ಗೆನೂ ಕೂಡ ಇನ್ನು ಸಮರ್ಪಕವಾಗಿ ಉತ್ತರ ಕೊಟ್ಟಿಲ್ಲ. ಇದ್ರ ಬಗ್ಗೆ ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದಿರಿ. ನಾವು ಪ್ರಶ್ನೆಗಳನ್ನ ಕೇಳಿದಾಗಲೂ ಕೂಡ ಮುಖ್ಯಮಂತ್ರಿಗಳು ಸಾವಧಾನವಾಗಿ ಉತ್ತರ ಕೊಟ್ಟಿದ್ದಾರೆ, ಇಲ್ಲ ಅಂತ ಹೇಳಲ್ಲ. ಆದರೆ ನಾವು ಪರ್ಟಿಕ್ಯುಲರ್ ಕೇಳಿರೋ ಬಿಟ್ಟು ನಾನು 5,000 ಕೋಟಿ ಭಾಗ್ಯದ ಲಕ್ಷ್ಮಿದು ಹಣ, ಅದು ಫೈನಾನ್ಸ್ ಕೊಟ್ಟಿರ್ಬೇಕು, ಗೃಹಲಕ್ಷ್ಮಿದು ಅದೊಂದು ಹೇಳಿದ್ದೀನಿ, ಅದಕ್ಕೆ ಉತ್ತರನೇ ಇಲ್ಲ. ಕೊಡ್ತೀನಿ ಅನ್ನೋದು ಇಲ್ಲ, ಇಲ್ಲ ಅಂತ ಹೇಳಲ್ಲ. ಆಮೇಲೆ ಇದು ಬಗ್ಗೆ 657 ಕೋಟಿ ಈ ತರದ ಇಲ್ಲ. ಪ್ರತಿ ತಿಂಗಳು ಗೃಹಲಕ್ಷ್ಮಿ ಹಣನ ಕೊಡ್ತಾ ಇದೀವಿ. 5,000 ಉಳ್ಕೊಂಡಿದ್ರೆ ಕೊಡ್ತೀವಿ. ಇದ್ರದಪ್ಪ ಅದು ನೋಡಿ, ಅನ್ನಭಾಗ್ಯದನ್ನು ಕೂಡ 700 ಚಿಲ್ಲರೆ ಕೋಟಿ ಕೊಡಬೇಕು. ಈ ತರ ಎಲ್ಲೋ ಒಂದ್ ಕಡೆ ಎಲ್ಲಾನು ಕೂಡ ಮುಚ್ಚುಮರೆ ರೀತಿ, ಅಂದ್ರೆ ಸಾಲ ಜಾಸ್ತಿ ಬರಬಾರ್ದು, ನಮ್ಮ GDPದು ಏನಿರ್ಬೋದು 3% ಒಳಗಡೆ ಇರಬೇಕು, 25% ಒಳಗಡೆ ಇರಬೇಕು. ಇದನ್ನ ತೋರ್ಸಕ್ ಇವೆಲ್ಲವನ್ನ ಸೈಡ್ಗೆ ಹಾಕಿದ್ದಾರೆ. ಇವೆಲ್ಲ ತಂದು ಬಿಟ್ರೆ ಇವೆಲ್ಲ ದಾಟಿ ಹೊರಟೋಗ್ತೈತೆ, 3 ದಾಟಿ ಹೋಗ್ತೈತೆ, 25 ದಾಟಿ ಹೊರಟೋಗ್ತೈತೆ. ಅದರಿಂದ ಈ ಸರ್ಕಾರ ಏನು ಈ ಬಡ್ಜೆಟ್ ಇದು ಜನಪರ ಇಲ್ಲ, ಅದಕ್ಕೆ ಇದನ್ನ ವಿರೋಧ ಮಾಡ್ತೀರಿ. ಇದನ್ನ ವಾಕೌಟ್ ಮಾಡಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.